ನಮ್ಮನ್ನಾಳುವ ಸರ್ಕಾರಕ್ಕೆ ಒಂಚೂರು ಬುದ್ಧಿ ಇಲ್ಲ ಬಿಡಿ. ನಾನು ಈ ಮಾತನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಪ್ರತಿ ಸರ್ಕಾರ ಪೊಲೀಸ್ ಇಲಾಖೆಯನ್ನ ಭದ್ರಪಡಿಸಬೇಕು, ಕಾಲ ಕಾಲಕ್ಕೆ ನೇಮಕಾತಿ ಮಾಡಿಕೊಂಡು ಅವರನ್ನ ಚೆನ್ನಾಗಿಯೇ ನೋಡ್ಕೊಳ್ಬೇಕು. ಆದರೆ ನಮ್ಮ ಕರ್ನಾಟಕದಲ್ಲಿ ಪೊಲೀಸನ್ನ ಕೂಲಿ ಆಳುಗಳಿಗಿಂತ ಕಡೆಯಾಗಿ ನೋಡ್ತಿದ್ದಾರೆ, ಅವರನ್ನ ಅತ್ಯಂತ ನಿಕೃಷ್ಟವಾಗಿ ಕಾಣ್ತಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನಮ್ಮ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಹೇಗೆ ತಾನೇ ಸುಸ್ಥಿರವಾಗಿರುತ್ತೆ ಹೇಳಿ? ನಮ್ಮ ಜನ ಸಂಚಾರಿ ನಿಯಮಕ್ಕೆ ಗೌರವವೇ ಕೊಡುತ್ತಿಲ್ಲ. ಇಷ್ಟೊಂದು ಸಂಚಾರಿ ಪೊಲೀಸರು ಇದ್ರೂ ಅಡ್ಡಾದಿಡ್ಡಿ ಗಾಡಿ ಓಡಿಸಿ ಜನರ ಪ್ರಾಣಕ್ಕೆ ಕುತ್ತು ತರ್ತಾರೆ. ಇದಕ್ಕೆ ನಾವೇ ಸಾಕ್ಷಿಯಾದೆವು. ನಾವು ಬಳ್ಳಾರಿ ರಸ್ತೆಯಲ್ಲಿ ಟ್ರಾಫಿಕ್ ಪೊಲೀಸರ ಬಗ್ಗೆನೇ ರಹಸ್ಯ ಕಾರ್ಯಾಚರಣೆ ಮಾಡುತ್ತಿದ್ದಾಗ ಲಾರಿ ಡ್ರೈವರ್ ಒಬ್ಬ ರಿವರ್ಸ್ ಬಂದು ನಮ್ಮ ಮೇಲೇನೆ ಗಾಡಿ ಹರಿಸಲು ಯತ್ನಿಸಿದ. ಅದೃಷ್ಟ ಚೆನ್ನಾಗಿತ್ತು, ನಾನು ಹಾರಿ ಪ್ರಾಣ ಉಳಿಸಿಕೊಂಡೆ. ಇಂಥ ಚಾಲಕರನ್ನ ತಮ್ಮ ಪ್ರಾಣದ ಹಂಗು ತೊರೆದು ಪ್ರತಿಕ್ಷಣ ನಿಯಂತ್ರಿಸುತ್ತಿರುವ ಸಂಚಾರಿ ಪೊಲೀಸರಿಗೆ ಬಂದ ದುಸ್ಥಿತಿಯನ್ನ ನೀವೇ ಒಮ್ಮೆ ನೋಡಿ. ಆಮೆಗತಿಯ ನೇಮಕಾತಿ ಈಗಾಗಲೇ ಒಂದು 5 ವರ್ಷ ಹಿಂದೆನೇ ಮೆನ್ ಫಿಲಪ್ ಮಾಡಬೇಕಾಗಿತ್ತು, ಇವಾಗಾದ್ರೂ ಇನ್ನೂ ಮಾಡಿಲ್ಲ ನೋಡಿ. ನೋಡಿ ಮೇಡಮ್, ಈಗ ಎಲ್ಲ ರಿಟೈರ್ಡ್ ಆಗ್ಬಿಡ್ತಾರೆ. ಈಗ ನೋಡಿ ಮುಂದಿನ ತಿಂಗಳು ಮೇಗೆ. ಹೌದಾ? ಆಯಾ ಟೈಮ್ಗೆ ಏನು ಮಾಡಬೇಕು ಅದನ್ನು ಮಾಡಲ್ಲ, ಯಾರು ಮಾಡಲ್ಲ. ಇಲ್ಲ ಅಂದ್ರೆ ಯಾರು ಇರ್ತಾರೆ ಅವ್ರ ಮೇಲೆ ಬರೋದು, ಎಲ್ಲ ಇರೋರೇ ಮಾಡಬೇಕು. ಟಾರ್ಗೆಟ್ ಅಂತ ಪ್ರಾಣ ತಿಂತಾರೆ. ಅವ್ರಿಗೆ ಸಿಂಗಲ್ ಸ್ಟಾರ್ ಇಂದ ಮೇಲ್ಪಟ್ಟವ್ರಿಗೆ ಹೇಳ್ತಾರೆ, ಬೊಂಬ ಮಾಡ್ತಾರೆ, ಮೀಟಿಂಗಲ್ಲಿ ಕರೀತಾರೆ, ಕಡಿಮೆ ಯಾಕೆ ಹಾಕಿಲ್ಲ ಮಾಡಿ ಅಂತ. ಅದೆಲ್ಲ ಸತ್ಯ, ಆದರೆ ಯಾರೂ ಒಪ್ಕೊಳಕ್ಕೆ ತಯಾರಿಲ್ಲ. ನಾವು ಟಾರ್ಗೆಟ್ ಹೇಳ್ತೀವಿ ಮಾಡ್ತೀವಿ ಅಂತ, ಅದೆಲ್ಲ ಸರ್ಕಾರಕ್ಕೆ ಹೋಗುತ್ತೆ. ಇಷ್ಟು ಕೇಸು ಅಂತ ಡೈಲಿ ಹೇಳ್ತಾರೆ. ಕನಿಷ್ಠ ಪಕ್ಷ 25-30 ಕೇಸು ಅಂತಲೂ 3,000 ಒಬ್ಬರು ಸಿಂಗಲ್ ಸ್ಟಾರ್ ಕಡೆಯಿಂದ 30-40 ಕೇಸ್ ಹಾಕ್ಲೇಬೇಕಾಗುತ್ತೆ. ಅನ್ನ ಭಾಗ್ಯಕ್ಕೂ ಕನ್ನ. ಅಕ್ಕಿ 3 kg ಗೋಧಿ ಕೊಡ್ತೀವಿ, ಅದನ್ನ 3 ತಿಂಗಳಿಂದ ಕೊಟ್ಟಿಲ್ಲ. ಅನ್ನ ಭಾಗ್ಯದ್ದು ನಮಗೆ ಸಪ್ರೇಟ್ ಕೊಡ್ತಿದ್ರು ನಿಮ್ಗೋಸ್ಕರ. ಹೌದಾ? ರಜೆ ಮಾತ್ರ ಕೇಳಲೇಬೇಡಿ. ನೀವು ಒಂದು ವೀಕ್ಲಿ ಆಫ್ ತಗೊಂಡಿಲ್ಲ ನಿಮ್ಗೆ 100 ರೂಪೀಸ್ ಕೊಡ್ತಾರೆ. ಅದ್ರ ಬಲ್ಲಿ ರಜೆನ ಕೊಟ್ರೆ ಕಣ್ಣು ಮುಚ್ಕೊಂಡು ಹೊರಟೋಗ್ತಾರೆ. ಇವತ್ತು ರಜೆನ ಕೊಡಲ್ವಲ್ಲ, ನಿಮ್ಗೆ ಅದು ಅನುಕೂಲ ಅಲ್ಲ. ಯೂನಿಫಾರ್ಮ್ ಭಾಗ್ಯವೂ ಇಲ್ಲ. ಸೊ ಗೌರ್ಮೆಂಟ್ನವ್ರು ಏನು ಮಾಡಬೇಕು ಅಥವಾ ಡಿಪಾರ್ಟ್ಮೆಂಟ್ನವ್ರು ಏನು ಮಾಡಬೇಕು? ಅದು ಯಾರೋ ಒಂದು ಇನ್ಫೋಸಿಸ್ನವರು ಒಂದು ಬೆಲ್ಟ್ ಕೊಟ್ಟರು ಅವ್ರಿಗೆ ರಾತ್ರಿ ಹೊತ್ತು ಅದು ಇದನ್ನಾಗುವಂಥದ್ದು, ಅಥವಾ ಮಳೆಗಾಲದಲ್ಲಿ ಹಾಕ್ಕೊಳ್ಳೋದಕ್ಕೆ ಒಂದು ರೇನ್ ಕೋಟ್ ಕೊಟ್ಟರು, ಅದೇ ಶೂಸು. ದೇ ಡೋಂಟ್ ಹ್ಯಾವ್ ಅನದರ್ ಶೂಸು. ರೈನ್ ಸೀಸನಲ್ಲಿ ಹಾಕ್ಕೊಳ್ಳೋದಕ್ಕೆ ಅವ್ರಿಗೆ ಬೇರೆ ಶೂಸ್ ಕೊಡಬೇಕು, ಕ್ಯಾನ್ವಸ್ ಶೂಸೋ ರಬ್ಬರ್ ಶೂಸೋ ಏನೋ ಒಂದು ಕೊಡಬೇಕು. ಇಲ್ಲ, ಅದಿಲ್ಲ. ಅವ್ರಿಗೆ ಎವ್ರಿ ವೀಕ್ ಒಂದು ಆಕ್ಸಿಜನ್ ಕಿಯೋಸಿಕ್ ಸೆಟ್ ಮಾಡಿಬಿಟ್ಟು ಅವ್ರಿಗೆ 1 hour ಆಕ್ಸಿಜನ್ ಕೊಡಬೇಕು, ಅಥವಾ ಅವರು ಆಕ್ಸಿಜನ್ ಮಾಸ್ಕ್ ಕೊಡಬೇಕು. ಮೇಲಾಧಿಕಾರಿಗಳೇ ದಯೆ ತೋರಿ. ಈ ಚಿಂತೆ ಮಾಡಬೇಕಾದ್ರೆ ಮೇಲಾಧಿಕಾರಿ DCP IGP ಇವರೆಲ್ಲ ಒಂಥರ ಒಳ್ಳೆ ಜಾಗದಲ್ಲಿ ಕೂತ್ಕೊಂಡು ಕೆಲಸ ಮಾಡೋರು. ಅವರು AC ರೂಮಲ್ಲಿ ಕೆಲಸ ಮಾಡೋರು ಕೂತ್ಕೊಂಡು. ಅವರು ಈ ಕೆಳಗಡೆ ಕೆಲಸ ಮಾಡೋರ ಬಗ್ಗೆ ಚಿಂತನೆ ಜಾಸ್ತಿ ಬೇಕಾಗುತ್ತೆ. ಜೊತೆಯಲ್ಲಿ ಇವರಿಗೆ ಕ್ವಾರ್ಟರ್ಸ್ಗಳು ಸ್ಪೆಷಲಿ ಮನೇಲಿ ಇರಬೇಕಾಗುತ್ತೆ. ಮನೆಯಲ್ಲಿ ಕೂಡ ಇವರು ವಾತಾವರಣ ಒಳ್ಳೇದಿರಬೇಕಾಗುತ್ತೆ, ಒಳ್ಳೆ ಕ್ವಾರ್ಟರ್ಸ್. ಮನೆಯಲ್ಲಿ ಹೋಗಿ ಆರಾಮ ಡ್ಯೂಟಿ ಮಾಡಿಕೊಂಡು ಆರಾಮ ಹೆಂಡತಿ ಮಕ್ಕಳ ಜೊತೆಯಲ್ಲಿ ಒಂದು ಮಲ್ಕೊಳ್ಳುವಂಥದ್ದು, ಒಂದು ಊಟ ಮಾಡುವಂಥದ್ದು, ಏನೇ ಅವ್ರಿಗೆ ಒಂದು ರೆಸ್ಟ್ ತೊಗೊಳ್ಳುವಂಥದ್ದು ಸಿಚುವೇಶನ್ ಅವರಿಗೆ ಇರಬೇಕು. ಇದಕ್ಕೆ ಒಳ್ಳೆ ಕ್ವಾರ್ಟರ್ಸ್ ಕೂಡ ಅವಶ್ಯಕತೆ ಇದೆ. ಸರ್ಕಾರ ಪೊಲೀಸ್ ಸಿಬ್ಬಂದಿಗೆ ಸರಿಯಾದ ವೇತನ ಸೌಲಭ್ಯ ಕೊಟ್ಟಿದ್ರೆ ಇವ್ರು ಯಾಕೆ ಎಂಜಲು ಕಾಸಿಗೆ ಕೈಯೊಡ್ಡುತ್ತಿದ್ರು, ವಾಹನ ಸವಾರರನ್ನ ಪೀಡಿಸುತ್ತಿದ್ರು, ಅವರು ಸ್ವಾಭಿಮಾನದಿಂದ ಬಾಳುತ್ತಿದ್ರು ಅಲ್ವಾ? ಸಿಎಂ ಸಿದ್ದರಾಮಯ್ಯ ಅವರೇ, ನಮ್ಮ ನಾಡನ್ನ ರಕ್ಷಿಸುತ್ತಿರುವಂತಹ ಪೊಲೀಸರ ಅನ್ನ ಭಾಗ್ಯ ಕಿತ್ಕೊಂಡ್ರಿ, ಆರೋಗ್ಯ ಭಾಗ್ಯಕ್ಕೆ ಗುನ್ನ ಕೊಟ್ರಿ, ಅವರಿಗೆ ಕನಿಷ್ಠ ಸೌಲಭ್ಯವನ್ನು ಕೊಡದ ನಿಮಗೆ ಇವರಿಂದ ಪ್ರತಿನಿತ್ಯ ಸೆಲ್ಯೂಟ್ ಪಡಲು ನಾಚಿಕೆ ಆಗ್ತಿಲ್ವಾ? ಇವರ ಕಷ್ಟ ನೋಡಿ ನಿಮ್ಮ ಮನಸ್ಸು ಕರಗ್ತಿಲ್ವಾ? ಗೃಹ ಸಚಿವರೇ, ನಮ್ಮ ನಾಳುವಂತಹ ಈ ಪೊಲೀಸರಿಗೆ ಇನ್ನಷ್ಟು ಸೌಲಭ್ಯ ಕೊಡಿ, ಅವರನ್ನು ಕೂಡ ಗೌರವಯುತ ನೌಕರರಂತೆ ಕಾಣಿ. ಇದು ನಮ್ಮ ನಾಡಿನ ಪ್ರತಿಯೊಬ್ಬ ಪ್ರಜೆಯ ಮನವಿಯಾಗಿದೆ. ಇದು ಇವತ್ತಿನ ಕವರ್ ಸ್ಟೋರಿ. ಇನ್ನೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಶುಕ್ರವಾರ ಬರ್ತೀನಿ. ಅಲ್ಲಿಯವರೆಗೆ ನಿಮ್ಮ ಸುತ್ತಮುತ್ತಲೂ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದ್ರೆ ನಮ್ಮ ಈ ವಿಳಾಸಕ್ಕೆ ಬರೀರಿ. ಕವರ್ ಸ್ಟೋರಿ ವಿಭಾಗ ಸುವರ್ಣ ನ್ಯೂಸ್ 24/7, ನಂಬರ್ 36 ಕ್ರೆಸೆಂಟ್ ರಸ್ತೆ, ಶಿವಾನಂದ ಸರ್ಕಲ್, ಬೆಂಗಳೂರು 1. ನಮ್ಮ ಇಮೇಲ್ ವಿಳಾಸ coverstory@suvarnanews.in. ನೇರ,
ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ 24/7.